ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂಡಾಯದ ಬಿಸಿ ಹೆಚ್ಚಾಗಿದ್ದು, ಟಿಕೆಟ್ ವಂಚಿತ ಸಾದಿಕ್ ಪೈಲ್ವಾನ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದು ಖಚಿತವಾಗಿದೆ. ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಂಧಾನಕ್ಕಾಗಿ ಬಂದ ಶಾಸಕ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಸೇರಿದಂತೆ ಹಲವು ನಾಯಕರ ಮನವೊಲಿಕೆ ಪ್ರಯತ್ನಗಳು ವಿಫಲವಾಗಿವೆ. ಇನ್ನು ಇದೇ ವೇಳೆ ಸ್ಥಳೀಯ ಯುವಕರು ಗೋ ಬ್ಯಾಕ್ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಕೂಡ ನಡೆದಿದೆ. ಬೆಳಗಿನಿಂದಲೇ ನಡೆದ ಸಂಧಾನ ಯತ್ನಗಳು ಸಂಜೆ 4 ಗಂಟೆಯಾದರೂ ಫಲ ನೀಡಲಿಲ್ಲ. ಕಾಂಗ್ರೆಸ್ ಪಕ್ಷವು ಶಾಮನೂರು ಕುಟುಂಬದ ಸಮರ್ಥ್ ಅವರಿಗೆ ಟಿಕೆಟ್ ನೀಡಿರುವುದನ್ನು ತೀವ್ರವಾಗಿ ವಿರೋಧಿಸಿರುವ ಸಾದಿಕ್ ಪೈಲ್ವಾನ್ ತಮ್ಮ ಹೋರಾಟವನ್ನು ವೈಯಕ್ತಿಕವಾಗಿ ಅಲ್ಲ, ಸಮಾಜದ ಗೌರವಕ್ಕಾಗಿ ನಡೆಸುತ್ತಿರುವುದಾಗಿ ಹೇಳಿದ್ದಾರೆ. ನಾನು ಸೋತ್ರೆ ನನ್ನ ಸಮಾಜ ಸೋತಂತೆ. ನನ್ನ ಕೈ ಹಿಡಿದಿರುವ ಜನರ ವಿಶ್ವಾಸಕ್ಕೆ ದ್ರೋಹ ಮಾಡಲ್ಲ, ಯಾವುದೇ ಆಮಿಷಗಳಿಗೆ ನಾನು ಬಗ್ಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಹಿರಿಯ ನಾಯಕರು ಕಳೆದ ಹಲವು ದಿನಗಳಿಂದ ಮನವೊಲಿಸಲು ಪ್ರಯತ್ನಿಸಿದರೂ ಯಾವುದೇ ಸ್ಥಾನಮಾನ ಅಥವಾ ಭರವಸೆಗಳಿಗೆ ತಲೆಬಾಗುವುದಿಲ್ಲ ಎಂದು ಪೈಲ್ವಾನ್ ತಿಳಿಸಿದ್ದಾರೆ. ದೊಡ್ಡವರು ಬಂದು ಏನೇ ಹೇಳಿದರೂ ನಾನು ನಂಬುವುದಿಲ್ಲ. ಅಲ್ಪಕಾಲಿಕ ಹುದ್ದೆಗಿಂತ ಜನರ ತೀರ್ಪೇ ಮುಖ್ಯ. ನನ್ನ ಹೋರಾಟ ನೇರವಾಗಿದೆ. ಕಣದಲ್ಲಿ ನಾನು ಒಬ್ಬನೇ ಇರುತ್ತೇನೆ. ಜನರ ವಿಶ್ವಾಸವೇ ನನ್ನ ಶಕ್ತಿ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ತಮ್ಮ ಸಹಿಯನ್ನು ದುರುಪಯೋಗಪಡಿಸಿಕೊಂಡು ನಾಮಪತ್ರ ಹಿಂಪಡೆಯಲು ಯತ್ನ ನಡೆದಿದೆ ಎಂಬ ಗಂಭೀರ ಆರೋಪವನ್ನು ಅವರು ಕೂಡ ಮಾಡಿದ್ದಾರೆ. ಈ ನಡುವೆ ಅವರ ನಿವಾಸದ ಮುಂದೆ ಯುವಕರ ಗುಂಪು ಹೆಚ್ಚಾಗುತ್ತಿದ್ದು, ರಾಜಕೀಯ ಚಟುವಟಿಕೆಗಳು ಮತ್ತಷ್ಟು ಚುರುಕುಗೊಂಡಿದೆ. ಸಮಾಜಕ್ಕೆ